ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತು ನಿಮ್ಮ ಜೀವನದ ಪ್ರಮುಖ ಘಟ್ಟವಾದ PUC ಸೆಕೆಂಡ್ ಇಯರ್ ಸ್ಟೇಟ್ ಬೋರ್ಡಿನ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಸೊ ಈ ಒಂದು ರಿಸಲ್ಟ್ ನನ್ನ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಮತ್ತು ಯಾರ್ಯಾರು ಈ ವರ್ಷ PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಸ್ಟೇಟ್ ಬೋರ್ಡನ್ನು ಬರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತಿನ ಒಂದು ರಿಸಲ್ಟ್ ಬಹಳ ಚೆನ್ನಾಗಿ ಬರಲಿ ಅಂಥೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ. ಸೊ ಇದರ ಜೊತೆಗೆ ಒಂದೆರಡು ಕಿವಿ ಮಾತುಗಳು. ನಿಮಗೆಲ್ಲ ಗೊತ್ತಿರೋ ಹಾಗೆ PUC ಸೆಕೆಂಡ್ ಇಯರ್ ಒಂದು ಒಳ್ಳೆಯ ಘಟ್ಟ, ಅಂದರೆ ಬಹಳ ಪ್ರಮುಖವಾದ ಘಟ್ಟ, ಹೌದಾ? ಸೊ ಈ ಒಂದು ರಿಸಲ್ಟ್ ಏನೇ ಬಂದರೂ ಕೂಡ ಒಂದು ಪಾಯಿಂಟನ್ನು ಗೊತ್ತಿರಲಿ, ಇದು ನಿಮ್ಮ ಜೀವನದ ಅಂತ್ಯವಲ್ಲ, ಇದು ನಿಮ್ಮ ಒಂದು ಹೊಸ ಜೀವನದ ಆರಂಭ ಅನ್ನೋದು ಗೊತ್ತಿರಲಿ. ಸೊ ನೀವು ಇವತ್ತಿನ ರಿಸಲ್ಟ್ ಏನು ಬರಬೇಕು ಅನ್ನೋದನ್ನು ನೀವು ಆಲ್ಮೋಸ್ಟ್ 20-25 ದಿನದ ಹಿಂದೆಯೇ ಬರೆದು ಮುಗಿಸಿಬಿಟ್ಟಿದ್ದೀರಿ ಅಲ್ವಾ? ಸೊ ಇವತ್ತಿನ ರಿಸಲ್ಟ್ ಏನೇ ಬಂದರೂ ಕೂಡ ಅದನ್ನು ಚೇಂಜ್ ಮಾಡುವಂತಹ ಅವಕಾಶ ನಮ್ಮ ಕೈಯಲ್ಲಿ ಇಲ್ಲ. ಆ ಕಾರಣಕ್ಕೆ ಇವತ್ತಿನ ರಿಸಲ್ಟನ್ನು ನೋಡಿಕೊಂಡ ಮೇಲೆ ಸೊ ಡೆಫಿನೆಟ್ಲಿ ಭಾಳ ಚೆನ್ನಾಗಿ ಬಂದಿತ್ತು, ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿತ್ತು ಅಥವಾ ವಿತ್ ಎಕ್ಸ್ಪೆಕ್ಟೇಷನ್ ಬಂದಿತ್ತು ಅಂದರೆ ಯು ವಿಲ್ ಬಿ ವೆರಿ ಹ್ಯಾಪಿ. ಸೊ ಯುವರ್ ಪೇರೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ಸೊ ದೆರ್ ಈಸ್ ನೋ ಡೌಟ್ ಇನ್ ಇಟ್. ಆದರೆ ಬಹಳ ಚೆನ್ನಾಗಿ ಬಂದವರು ಕೂಡ ಆ ಒಂದು ಮೈಂಡ್ಸೆಟ್ಟಲ್ಲಿ ಓವರ್ ಕಾನ್ಫಿಡೆನ್ಸಿಂದ ಮುಂದೆ ಬರುವಂಥ KCET ಮತ್ತು ನೀಟ್ ಎಕ್ಸಾಮಿನೇಷನ್ಗೆ ಓವರ್ ಕಾನ್ಫಿಡೆನ್ಸಿಂದ ಇರುವಂತಹ ಅವಶ್ಯಕತೆ ಇಲ್ಲ. ಸೊ ಅದರ ಜೊತೆಗೆ ಇರಬೇಡಿ ಅಂತ ಹೇಳ್ತೀನಿ. ಸೊ ಅದರ ಜೊತೆಗೆ ಭಾಳ ಇಂಪಾರ್ಟೆಂಟು, ಯಾರದ್ದು ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಬಂದಿದೆ ಅಥವಾ ಬಹಳ ಕಡಿಮೆ ಬಂದಿದೆ ಅಥವಾ ಪಾಲಕರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳ ಪಾಲಕರಿಗೆ ನನ್ನದೊಂದು ಕಿವಿ ಮಾತೇನೆಂದರೆ, ಸೊ ನಿಮ್ಮ ಮಕ್ಕಳು ಮುಂದೆ KCET ನೀಟ್ ಎಕ್ಸಾಮಿನೇಷನನ್ನು ಬರೀತಾ ಇದ್ದಾರೆ. ಮೊದಲೆಲ್ಲ ಏನಾಗ್ತಿತ್ತು ಅಂತ ಅಂದರೆ ಈ KCET ಎಕ್ಸಾಮಿನೇಷನ್ ಇರೋದು ಒಂದು ಎಕ್ಸಾಮ್ ಆಗಿರ್ತಿತ್ತು ಅಲ್ವಾ? ಸೊ KCET ಎಕ್ಸಾಮ್ ಆದಮೇಲೇ ರಿಸಲ್ಟ್ ಬರ್ತಿತ್ತು. ಸೊ ಈಗ 2 ಎಕ್ಸಾಮ್ 3 ಎಕ್ಸಾಮ್ ಮಾಡ್ತಿರೋದಕ್ಕೆ ಈ ವರ್ಷ ಅಂತೂ 2 ಎಕ್ಸಾಮ್ ಅಂತ ಹೇಳಿದ್ದಾರೆ. ಲಾಸ್ಟ್ ಇಯರ್ 3 ಎಕ್ಸಾಮ್ ಇತ್ತು. ಇಂಪ್ರೂವ್ಮೆಂಟ್ ಎಕ್ಸಾಮಿನೇಷನ್ ಅಂತ ಇಟ್ಟಿರೋದಕ್ಕೆ ಸೊ ರಿಸಲ್ಟನ್ನು PUC ಸೆಕೆಂಡ್ ಇಯರ್ ರಿಸಲ್ಟನ್ನು KCETಗಿಂತ ಮೊದಲೇನೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಫೈನ್, ಇದನ್ನು ನೀವು ಪಾಸಿಟಿವ್ ಆಗಿನೂ ತೊಗೋಬೋದು, ನೆಗೆಟಿವ್ ಆಗಿನೂ ತೊಗೋಬೋದು. ನಿಮ್ಮ ರಿಸಲ್ಟ್ ಬಹಳ ಒಳ್ಳೆಯದಾಗಿತ್ತು, ಫೈನ್, ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಟುವರ್ಡ್ಸ್ ದ ಎಕ್ಸಾಮ್. ನಿಮ್ಮ ರಿಸಲ್ಟ್ ಕಡಿಮೆ ಬಂದಿತ್ತು, ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಈ ರೀತಿಯೂ ಕೂಡ ಥಿಂಕ್ ಮಾಡ್ಬೋದು. ಹೇಗೆಂದರೆ ಇಲ್ಲಿ PUC ರಿಸಲ್ಟ್ ಸ್ವಲ್ಪ ಕಡಿಮೆ ಆಗಿದೆ, ಫೈನ್, ನನಗೆ ಇನ್ನೂ ಟೈಮ್ ಇದೆ, ಸಮಯ ಇದೆ, CET ಎಕ್ಸಾಮ್ ರಿಸಲ್ಟನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಅಥವಾ ಎರಡನೇದಾಗಿ ಈಗ ಆಗಲೇ KEA ಅವರು ಮತ್ತು PU ಬೋರ್ಡ್ ಅವರು ಹೇಳಿರೋ ಹಾಗೆ ಸೆಕೆಂಡ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ನೀವು ಸೆಕೆಂಡ್ ಎಕ್ಸಾಮಿನೇಷನ್ನು ಕೂಡ ಬರೀಬೋದು. ಅದರಲ್ಲಿ ಯಾವುದು ಬೆಟರ್ ಆಫ್ 2 ಇದೆ, ಬೆಸ್ಟ್ ಆಫ್ 2 ಇದೆ, ಅದನ್ನು ತಗೊಂಡು KE ಅವರು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅಲ್ವಾ? ಸೊ ನಿಮ್ಮ ಫಸ್ಟ್ ರಿಸಲ್ಟಿಂದನೇ ಅನೌನ್ಸ್ ಮಾಡೋದಿಲ್ಲ. ಆ ಕಾರಣಕ್ಕೆ ನಿಮಗೆ ಇಲ್ಲೇನಾದರೂ ಕಡಿಮೆ ಬಂದಿದೆ, ನಿಮ್ಮ ಕಾನ್ಸಂಟ್ರೇಷನ್ ಮೇನ್ಲಿ ಇಂಜಿನಿಯರಿಂಗೇ ಇತ್ತು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ 50% ಬೋರ್ಡ್ ಎಕ್ಸಾಮ್ ಮಾರ್ಕ್ಸು ಮತ್ತು 50% KCET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಆ ಕಾರಣಕ್ಕೆ ನಿಮ್ಮ KCET ಎಕ್ಸಾಮ್ ಆದ ಮೇಲೇ PUC ಸೆಕೆಂಡ್ ಇಯರ್ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇರೋದಕ್ಕೆ ಅಲ್ಲಿ ನೀವು ಇಲ್ಲಿ ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಬಂದಿದೆ ಆ ಸಬ್ಜೆಕ್ಟನ್ನು ಇಂಪ್ರೂವ್ ಮಾಡ್ಕೊಳ್ಳೋದರ ಬಗ್ಗೆಯೂ ಕೂಡ ನೀವು ಥಿಂಕ್ ಮಾಡ್ಬೋದು. ಸೊ ಇಲ್ಲಿ ಏನಾಗ್ತದ ಅಂತ ಅಂದರೆ ಒಂದೊಮ್ಮೆ ಸೆಕೆಂಡ್ ಎಕ್ಸಾಮಿನೇಷನಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಫಸ್ಟ್ ಎಕ್ಸಾಮಲ್ಲಿ ಯಾವುದು ಹೈಯೆಸ್ಟ್ ಬಂದಿದೆ ಅದನ್ನೇ ಕನ್ಸಿಡರ್ ಮಾಡೋದ್ರಿಂದ ನಿಮಗೆ ಇದರಿಂದ ಲಾಸ್ ಆಗೋದಿಲ್ಲ. ಓಕೆ, ಸೊ ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಚೆನ್ನಾಗಾಗಿದೆ, ಮ್ಯಾಥಮೆಟಿಕ್ಸ್ ಕಡಿಮೆ ಬಿದ್ದಿದೆ, ಸೊ ಯು ಕ್ಯಾನ್ ಇಂಪ್ರೂವ್ ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಇಂಪ್ರೂವ್ ಆದರೂ ಕೂಡ ನಿಮ್ಮ ರ್ಯಾಂಕ್ ಎಲ್ಲಿಂದ ಎಲ್ಲಿಗೂ ಹೋಗಿಬಿಡ್ತದೆ. ಸೊ ಇದು ನಾನು ಹೇಳ್ತಾ ಇರೋದು KCETಯನ್ನೇ ನಂಬಿ ಇಂಜಿನಿಯರಿಂಗೇ ಮಾಡಬೇಕು ಅಂತ ವೇಟ್ ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳು ಅಥವಾ ಇಂಜಿನಿಯರಿಂಗು ವೆಟರ್ನರಿಗೆ ಸಂಬಂಧ ಇಲ್ಲ ಬೋರ್ಡ್ ಎಕ್ಸಾಮ್ ಮಾರ್ಕ್ಸು, ಬಟ್ ಫಾರ್ಮ್ ಸೈನ್ಸ್ ಆಗಿರ್ಬೋದು ಇದನ್ನು ಮಾಡಬೇಕು ಅಂತ ಅನ್ನೋರಿಗೆ, ಯಾರು ನೀಟನ್ನು ಸೀರಿಯಸ್ ಆಗಿ ಓದ್ತಾ ಇದ್ದೀರಿ ಅಂಥವರಿಗೆ ನೀಟ್ ಎಕ್ಸಾಮ್ ಮತ್ತು ಈ CET ಎಕ್ಸಾಮ್ ಮಧ್ಯೆ ನಿಮ್ಮ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೋದ್ರಿಂದ ಸೊ ನೀವೇನಾದರೂ ಆ ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ತಗೊಳ್ಬೇಕು ಅಂತ ಇದ್ದರೆ ಸ್ವಲ್ಪ ಯೋಚಿಸಿ ಸೊ ಯಾವ ರೀತಿ ತೊಗೊಳ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ತೊಗೊಳ್ಳಿ. ಅಂದರೆ ಸೊ ಯಾವ ಸಬ್ಜೆಕ್ಟು ನಿಮಗೆ ಬೇಕೇ ಬೇಕು, ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೇಬೇಕು ಅಂಥವನ್ನು ಮಾತ್ರ ತೊಗೋಬೋದು ನೀವು. ಅದನ್ನು ಬಿಟ್ಟು ನೀವು ನೀಟ್ ಎಕ್ಸಾಮಿಗೆ ಹೊಡೆತ ಬೀಳುವಂತಹ ಸಬ್ಜೆಕ್ಟ್ಗಳನ್ನು ಅಂದರೆ ತೊಗೊಂಡು ಟೈಮ್ ವೇಸ್ಟನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂಥೇಳಿ ನನ್ನ ಒಂದು ಸಲಹೆ.
ಸೊ ಇದರ ಜೊತೆಗೆ ಪಾಲಕರಲ್ಲಿ ನಾನು ಹೇಳೋದಿಷ್ಟೇ, ಸೊ ಪಾಲಕರೇ ದಯವಿಟ್ಟು ಗೊತ್ತಿರಲಿ, ಇವತ್ತು ನಿಮ್ಮ ಮಕ್ಕಳ ರಿಸಲ್ಟ್ ಏನು ಬರಬೇಕು ಅನ್ನೋದನ್ನು ನಾನು ಆಲ್ರೆಡಿ ಹೇಳಿರುವ ಹಾಗೆ 20ರಿಂದ 25 ದಿವಸದ ಹಿಂದೆಯೇ ಅವರು ಎಕ್ಸಾಮಿನೇಷನ್ ಬರೆದುಬಿಟ್ಟಿದ್ದಾರೆ. ಇವತ್ತೇನೇ ರಿಸಲ್ಟ್ ಬಂದರೂ ಅದನ್ನು ಚೇಂಜ್ ಮಾಡೋದು ನಮ್ಮ ಕೈಯಲ್ಲೂ ಇಲ್ಲ, ಪಾಪ ವಿದ್ಯಾರ್ಥಿಗಳ ಕೈಯಲ್ಲೂ ಕೂಡ ಇಲ್ಲ. ಆ ಕಾರಣಕ್ಕೆ ಇವತ್ತು ರಿಸಲ್ಟ್ ಏನೇ ಬಂದಿರಲಿ, ಚೆನ್ನಾಗಿ ಬಂದಿತ್ತು, ಡೆಫಿನೆಟ್ಲಿ ಇಟ್ ಈಸ್ ಗುಡ್. ಆದರೆ ನಾನು ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು, ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ ಸೊ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಬೈಯೋದಾಗಲಿ, ವಿದ್ಯಾರ್ಥಿಗಳ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡುವಂಥ ಮಾತುಗಳನ್ನು ಆಡೋದಾಗಲಿ ಮಾಡಬೇಡಿ ಅಂತ ಹೇಳ್ತೀನಿ. ನನಗೆ ಗೊತ್ತು, ನೀವು ಹೇಳ್ಬೋದು ಸರ್ ನಿಮಗೆ ನಿಮ್ಮ ಮಕ್ಕಳು ಈ ರೀತಿಯ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದರೆ, ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ತೊಗೊಂಡಿದ್ರೆ ಆವಾಗ ನಿಮಗೆ ನಮ್ಮ ನೋವು ಅರ್ಥ ಆಗ್ತದೆ ಅಂತ ನೀವು ಹೇಳ್ಬೋದಿತ್ತು. ಆದರೆ ಸೊ ಅದನ್ನು ಮೀರಿ ಒಬ್ಬ ವಿದ್ಯಾರ್ಥಿಯ, ಸೊ ಒಬ್ಬ ಟೀಚರ್ ಆಗಿಬಿಟ್ಟು, ಶಿಕ್ಷಕನಾಗಿ ನಮ್ಮ ಪಾಲಕರಿಗೆ ನಾನು ಸಲಹೆಯನ್ನು ಕೊಡೋದಿಷ್ಟೇ ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಪಾಲಕರೇ ಇವತ್ತಿನ ಒಂದು ಮಾರ್ಕ್ಸ್ ಏನಿದೆ ಅದು ಇವತ್ತು ಬಂದೇ ಬರ್ತದೆ, ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಥಿಂಕ್ ಅಬೌಟ್ ವಾಟ್ ಕ್ಯಾನ್ ಬಿ ಡನ್ ಟುಮಾರೋ. ಅಂದರೆ ಮುಂದೆ ಬರುವಂಥ ಎಕ್ಸಾಮಿನೇಷನ್, CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಆ ಎಕ್ಸಾಮಿನೇಷನಲ್ಲಿ ಚೆನ್ನಾಗಿ ಮಾಡ್ಕೊಳ್ಬೇಕು. ಆ ಕಾರಣಕ್ಕೆ ನನ್ನ ರಿಕ್ವೆಸ್ಟು, ಪೇರೆಂಟ್ಸ್, ಪಾಲಕರೇ ದಯವಿಟ್ಟು ನಿಮ್ಮ ಮಕ್ಕಳನ್ನು ಎನ್ಕರೇಜ್ ಮಾಡಿ, ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸನ್ನು ಫಿಲ್ ಮಾಡಿ. ಸೊ ಆಯ್ತಪ್ಪ, PUC ಸೆಕೆಂಡ್ ಇಯರ್ ರಿಸಲ್ಟ್ ಕಡಿಮೆ ಆಗಿರ್ಬೋದು, ಆದರೆ CET ಮತ್ತು ನೀಟ್ ಇನ್ನೂ ನಿನ್ನ ಕೈಯಲ್ಲಿದೆ, ಚೆನ್ನಾಗಿ ಮಾಡ್ಕೊ ಅಂತೇಳಿ ಕಾನ್ಫಿಡೆನ್ಸನ್ನು ಫಿಲ್ ಮಾಡಿ, ಅವರಲ್ಲಿ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಿ. ಅದನ್ನು ಬಿಟ್ಟು ಅವರಿಗೆ ಇವತ್ತಿನ ರಿಸಲ್ಟನ್ನೇ ಅವರಿಗೆ ತಲೆಗೆ ತುಂಬಿ ಅವರನ್ನು ಹೀಯಾಳಿಸೋದಾಗಲಿ ಅಥವಾ ಅವರಿಗೆ ಬೇಜಾರಾಗುವಂಥ ಮಾತುಗಳನ್ನ ಆಡಿದಾಗ ಅಟ್ಲೀಸ್ಟ್ ಏನು CET ನೀಟ್ಗೆ ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಅವರ ಕಾನ್ಫಿಡೆನ್ಸ್ ಕಡಿಮೆ ಆಗಬಾರ್ದು ಅನ್ನೋದಕ್ಕೆ. ಯಾಕಂದರೆ ಮುಂದೆ ಬರುವಂಥ ಎಕ್ಸಾಮಿನೇಷನ್ ಕೂಡ ಬಹಳ ಚೆನ್ನಾಗಿರೋದೆ. ಸೊ ಅದು ಕೂಡ ನೀವು ವಿದ್ಯಾರ್ಥಿಗಳು ಡೆಫಿನೆಟ್ಲಿ ಹೇಳಿ, ಏನಂತೇಳಿ, ಸೊ ಆಯ್ತಪ್ಪ ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟಿತ್ತು, ನೀ ಕಡಿಮೆ ಮಾಡಿದೀಯಾ, ನಿನ್ನ ಎಬಿಲಿಟಿ ಇನ್ನೂ ಜಾಸ್ತಿ ಇತ್ತು, ಮಾಡುವಂಥ ಕೆಪಾಸಿಟಿ ಇತ್ತು, ಆದರೂ ಮಾಡಲಿಲ್ಲ, ಚಿಂತೆ ಮಾಡಬೇಡ, ಮುಂದೆ ಬರುವಂಥ CET ನೀಟ್ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡ್ಕೋ ಅಂಥೇಳಿ ಬುದ್ಧಿವಾದ ಹೇಳಿ. ದಟ್ ಈಸ್ ಬೆಟರ್. ಸೊ ಯಾಕಂದರೆ ಪ್ರತಿ ವರ್ಷ ನೋಡ್ತಿರ್ತೀವಿ, PUC ರಿಸಲ್ಟ್ ಆಗಿರ್ಬೋದು, SLC ರಿಸಲ್ಟ್ ಆಗಿರ್ಬೋದು, ಆ ರಿಸಲ್ಟ್ ಆದ ಮರುದಿನ ಪೇಪರ್ನಲ್ಲಿ ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಅದನ್ನು ತಾಳ್ಕೊಳ್ಳಾಗದೆ ಬೇರೆ ಬೇರೆ ಕೆಟ್ಟ ರೀತಿಯ ಯೋಚನೆ ಮಾಡೋರನ್ನು ಕೂಡ ನಾವು ಕಂಡಿರ್ತೀವಿ. ಸೊ ಆ ರೀತಿಯಾಗಿ ನಮ್ಮ ಯಾವುದೇ ವಿದ್ಯಾರ್ಥಿಗಳಿಗೆ ಆಗದಿರಲಿ ಅಂಥೇಳಿ ಈ ಒಂದು ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತು ನಿಮ್ಮ ರಿಸಲ್ಟ್ 3 ಗಂಟೆಗೆ ಅನೌನ್ಸ್ ಆಗ್ತದೆ. ಸೊ ಬಟ್ ಸಚಿವರ ಕಡೆಯಿಂದ ಅನೌನ್ಸ್ಮೆಂಟ್, ರ್ಯಾಂಕ್ಗಳ ಅನೌನ್ಸ್ಮೆಂಟ್ 6:30 ಮೇಲೆ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ 3 ಗಂಟೆಗೆ ಸೊ ಈ ವರ್ಷ ಅವರು ಹೇಳಿದ್ದಾರೆ ನಿಮಗೆ KERresult.nic.in ನಲ್ಲಿ ನೋಡ್ಬೋದು. ಎರಡನೇದಾಗಿ ನಿಮಗೂ ಕೂಡ SMS ಅಥವಾ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ರಿಜಿಸ್ಟರ್ ಮೊಬೈಲ್ ನಂಬರಿಗೆ. ಮೂರನೇದಾಗಿ ಡಿಜಿಲಾಕರಲ್ಲೂ ಕೂಡ ನೀವು ನೋಡ್ಬೋದು. ಡಿಜಿಲಾಕರ್ದಲ್ಲಿ ನಿಮ್ಮ ಅಕೌಂಟ್ ಇಲ್ಲ ಅಂದರೆ ಸಿಂಪಲ್ ಆಗಿ ಡಿಜಿಲಾಕರ್ ವೆಬ್ಸೈಟಿಗೆ ಹೋಗಿ ಕ್ರಿಯೇಟ್ ಅಕೌಂಟ್ ಅಂತ ಮಾಡಿ ನಿಮ್ಮ ಮೊಬೈಲ್ ನಂಬರು, ಆಧಾರ್ ನಂಬರ್ನ ಹಾಕಿ OTP ತೊಗೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಟ್ ಆಟೋಮೆಟಿಕಲಿ ಆ ಡಿಜಿಲಾಕರ್ಲು ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್, ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿಯಾಗಿರ್ತದೆ. ಮತ್ತು ನಿಮ್ಮ ಕಾಲೇಜಿಗೂ ಕೂಡ 3 ಗಂಟೆ ಮೇಲೆ ಲಾಗಿನ್ ಕೊಟ್ಟಿರ್ತಾರೆ. ಆ ಲಾಗಿನ್ ಆದಾಗ ಅವರಿಗೆ ಅವರ ಮಕ್ಕಳ ರಿಸಲ್ಟ್ ಕೂಡ ಗೊತ್ತಿರ್ತದೆ. ಅದಕ್ಕಾಗಿ ರಿಸಲ್ಟ್ ನೋಡೋದೇನು ದೊಡ್ಡ ಕೆಲಸ ಅಲ್ಲ, ಹಾರ್ಡ್ ವರ್ಕ್ ಅಂತ ಅಲ್ಲ. ಸೊ ಆದರೆ ಇಷ್ಟು ಏನು ರಿಸಲ್ಟ್ ಬಂದಿರ್ತದೆ, ಇವತ್ತಿನ ರಿಸಲ್ಟ್ ಬಂದಿರ್ತದೆ, ಆ ರಿಸಲ್ಟನ್ನು ನೀವು ಹೇಗೆ ತಗೊಳ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟು. ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಎಷ್ಟೋ ಸಂದರ್ಭದಲ್ಲಿ ಫೇಲ್ ಆದರೂ ಕೂಡ ತಮ್ಮ ಜೀವನವನ್ನು ಬಹಳ ಒಳ್ಳೆಯ ಮಟ್ಟದಲ್ಲಿ ಕಟ್ಟಿಕೊಂಡವರಿದ್ದಾರೆ. ಸೊ ಆ ಕಾರಣಕ್ಕೆ ಈ ರಿಸಲ್ಟ್ ನಿಮ್ಮ ಅಂತ್ಯವಲ್ಲ ಅನ್ನೋದು ಗೊತ್ತಿರಲಿ. ಈ ರಿಸಲ್ಟಿಂದ ಸೊ ನಿಮ್ಮ ಒಂದು ಒಳ್ಳೆಯ ಮುಂದಿನ ಬೆಳವಣಿಗೆಗೆ ಇದು ಸಹಕಾರ ಆಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಈ ರಿಸಲ್ಟೇ ನಿಮ್ಮ ಲೈಫ್ ಅಲ್ಲ. ದೇರ್ ಈಸ್ ಅ ಲೈಫ್ ಬಿಯಾಂಡ್ ಮಾರ್ಕ್ಸ್ ಅನ್ನೋದು ಗೊತ್ತಿರಲಿ. ಜೀವನದಲ್ಲಿ ಈ ಎಕ್ಸಾಮಲ್ಲಿ ಫೇಲ್ ಆದರೂ ಕೂಡ ಜೀವನದಲ್ಲಿ ಫೇಲ್ ಆಗದೇ ರೀತಿಯಲ್ಲಿ ಜೀವನ ನಡ್ಸ್ಕೊಂಡು ಹೋಗುವಂತಹ ಕೆಪಾಸಿಟಿ ನಿಮಗೆ ಇರ್ತದೆ, ಆ ಒಂದು ಟ್ಯಾಲೆಂಟ್ ಇದೆ ನಿಮಗೆ, ಆ ಕಾನ್ಫಿಡೆನ್ಸ್ ಇರಲಿ ನಿಮ್ಮಲ್ಲಿ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇವತ್ತಿನ ಎಕ್ಸಾಮ್ ರಿಸಲ್ಟ್ ನಿಮ್ಮ ಅಂತ್ಯವಲ್ಲ, ಇದು ಒಂದು ಮಹತ್ವದ ಆರಂಭಕ್ಕೆ ಬರೆದಂತಹ ಮುನ್ನುಡಿ ಅಂಥೇಳಿ ಅರ್ಥ ಮಾಡಿಕೊಂಡು ದಯವಿಟ್ಟು ಈ ಒಂದು ರಿಸಲ್ಟನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಸೊ ಪೇರೆಂಟ್ಸ್ಗಳು ಕೂಡ ಈ ರಿಸಲ್ಟನ್ನು ಪಾಸಿಟಿವ್ ಆಗಿ ತೊಗೊಂಡು ತಮ್ಮ ಮಕ್ಕಳನ್ನು ಎನ್ಕರೇಜ್ ಮಾಡಿ ಮುಂದಿನ KCET ನೀಟ್ ಎಕ್ಸಾಮಿಗೋಸ್ಕರ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.